ವೀಕ್ಷಕರೇ, ಇದೊಂದು ಹೂವಿನಡಗಲಿಗೆ ವಿಶೇಷವಾದಂತಹ ಅವಕಾಶ. ಇಲ್ತೇನು ಇವತ್ತು ಬಡ ರೋಗಿಗಳೇ ಇರಲಿ, ಯಾವುದೇ ಒಂದು ತುರ್ತು ಚಿಕಿತ್ಸೆ ಅವಕಾಶಗಳು ನಮ್ಮಲ್ಲಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರಾಣ ಕಳೆದುಕೊಂಡುವಂತಹ, ಪ್ರಾಣ ಅಪಾಯ ಆದಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ, ಕಂಡಿದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತೇನೋ ಸಾಧಕರು ಅಂತಲೇ ಹೇಳ್ಬೋದು, ತಮ್ಮ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಏನಾದರೂ ಒಂದು ಸಾಧನೆ ಮಾಡಬೇಕು ಎನ್ನುವಂತಹ ಕಾರಣದಿಂದ ವೈದ್ಯರಾಗಿ ವೈದ್ಯ ವೃತ್ತಿಯನ್ನು ಆರಂಭಿಸಿದಂತಹ ಹೂವಿನಡಗಲಿಯ ಸ್ಥಳೀಯರು ಹಾವನೂರು ಜಾಕೀರ್ ಹುಸೇನ್ ಅವರು ಬೆಂಗಳೂರಿನಲ್ಲಿ ಈಗ ಪ್ರಿಯ ವೀಕ್ಷಕರೇ, ಇದೊಂದು ಹೂವಿನಡಗಲಿಗೆ ವಿಶೇಷವಾದಂತಹ ಅವಕಾಶ. ಇಲ್ತೇನು ಇವತ್ತು ಬಡ ರೋಗಿಗಳೇ ಇರಲಿ, ಯಾವುದೇ ಒಂದು ತುರ್ತು ಚಿಕಿತ್ಸೆ ಅವಕಾಶಗಳು ನಮ್ಮಲ್ಲಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರಾಣ ಕಳೆದುಕೊಂಡುವಂತಹ, ಪ್ರಾಣ ಅಪಾಯ ಆದಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ, ಕಂಡಿದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತೇನೋ ಸಾಧಕರು ಅಂತಲೇ ಹೇಳ್ಬೋದು, ತಮ್ಮ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಏನಾದರೂ ಒಂದು ಸಾಧನೆ ಮಾಡಬೇಕು ಎನ್ನುವಂತಹ ಕಾರಣದಿಂದ ವೈದ್ಯರಾಗಿ ವೈದ್ಯ ವೃತ್ತಿಯನ್ನು ಆರಂಭಿಸಿದಂತಹ ಹೂವಿನಡಗಲಿಯ ಸ್ಥಳೀಯರು ಹಾವನೂರು ಜಾಕೀರ್ ಹುಸೇನ್ ಅವರು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು 2 ಸ್ವಂತ ಆಸ್ಪತ್ರೆಗಳನ್ನು ಹೊಂದಿದ್ದಾರೆ. ಇಂತಹ ಒಬ್ಬ ವೈದ್ಯರು ಇವತ್ತು ನಮ್ಮ ಹೂವಿನಡಗಲಿಯಲ್ಲಿ ತಮ್ಮ ಸ್ವಂತ ಆಸ್ಪತ್ರೆಯನ್ನು ತೆರೆಯುವುದರ ಮೂಲಕ ವೈದ್ಯ ವೃತ್ತಿ ಒಂದು ಸೇವೆ ಅಂತ ಭಾವಿಸಿದ್ದಾರೆ. ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂಥವರು, ಬಡವರ ಸೇವೆಯನ್ನು ಮಾಡಬೇಕು ಎನ್ನುವಂತಹ ಹಂಬಲದಿಂದ ಬೆಂಗಳೂರಿನಲ್ಲಿ ಈಗಾಗಲೇ ಸೇವೆ ಸಲ್ಲಿಸ್ತಿದ್ರು ಕೂಡ ನಮ್ಮೂರ ಸ್ವಂತ ಹುಟ್ಟೂರಿನ ಜನರಿಗೂ ಕೂಡ ನನ್ನ ಸೇವೆ ಸಲ್ಲಲಿ ಎನ್ನುವಂಥ ಒಂದು ಅವಕಾಶದಿಂದ, ಆಶಾಭಾವನೆಯಿಂದ ಇವತ್ತು ಹೂವಿನಡಗಲಿಗೆ ಬಂದು ಏನು ಒಂದು ಮಸೀದಿ ಇದೆ, ಆ ಮಸೀದಿಯ ಹಳೆ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ಎದುರಿಗಿರುವಂತಹ ಕಾಂಪ್ಲೆಕ್ಸ್ನಲ್ಲಿ ಆಸ್ಪತ್ರೆಯ ನೂತನ ಆಸ್ಪತ್ರೆಯ ಉದ್ಘಾಟನೆಯನ್ನು ಉದ್ಘಾಟನೆ ದಿನಾಂಕ 6ರಂದು ಇಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈ ಒಂದು 6ನೇ ತಾರೀಕು ಉದ್ಘಾಟನೆಗೊಳ್ಳುವಂತಹ ಏನು ಒಂದು ಶುಭಾರಂಭಕ್ಕೆ ಎಲ್ಲ ಹರ ಗುರು ಚರಮೂರ್ತಿಗಳು, ಗಣ್ಯ ವ್ಯಕ್ತಿಗಳು ಆಗಮಿಸುವುದರ ಮೂಲಕ ಹರಸಿ ವೈದ್ಯರನ್ನು ಆಶೀರ್ವದಿಸಬೇಕು. ಇವತ್ತು ವೈದ್ಯಕೀಯ ವೃತ್ತಿ ಏನೋ ಒಂದು ರೀತಿ ಇವತ್ತು ಒಂದು ಉದ್ಯಮ ಆಗಿ ಬೆಳೆದಿದೆ. ಆದರೂ ಕೂಡ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಬಡವರ ಕಷ್ಟಗಳನ್ನು ಅರಿತಂತಹ ಡಾಕ್ಟರ್ ಜಾಕೀರ್ ಹುಸೇನ್ ರವರು ಇಲ್ಲಿ ಒಂದು ನೂತನವಾದಂತಹ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಬನ್ನಿ, ಅವರೇ ಮಾತಾಡ್ತಾ ಇದ್ದಾರೆ ಇವತ್ತು ನಮ್ಮೊಂದಿಗೆ. ಸರ್, ಇಲ್ಲಿ ಏನೇನು ಸ್ಪೆಷಾಲಿಟಿಗಳಿವೆ ತಮ್ಮ ಆಸ್ಪತ್ರೆಯಲ್ಲಿ? ಸರ್ ನಮಸ್ತೆ. ನಮಸ್ತೆ. ಡಾಕ್ಟರ್ ಜಾಕೀರ್ ಹುಸೇನ್ ಅಂತ. ನಾವು ಮೂಲತಃ ಹೂವಿನಡಗಲಿ. ನಮ್ದು ಸರ್ನೇಮ್ ಬಂದ್ಬಿಟ್ಟು ಹವನೂರ್ ಅಂತ. ನಾ ಹವನೂರ್ ಮನೆ ತಂದವರು. ನಮ್ಮ ಅಪ್ಪರ ಹವನೂರ್ ಶಫಿ ಸಾಬ್ ಅಂತ ಹೂವಿನಡಗಲಿ ವಾಸಿ. ಅವರೊಂದು ಮೇಸ್ತ್ರಿ, ಬೇಲ್ದಾರ್ ಮೇಸ್ತ್ರಿ. ಅವರು ಓದಿರೋದು 7ನೇ ಕ್ಲಾಸು. ಆದ್ರೆ ಮಕ್ಕಳು ಓದಿ ಡಾಕ್ಟರ್ ಆಗ್ಲಿ, ಒಬ್ಬ ಇಂಜಿನಿಯರ್ ಆಗಲಿ, 3 ಜನ ಗಂಡು ಮಕ್ಕಳು, ಒಬ್ಳು ನಮಗೆ ತಂಗಿ. 3 ಓದಿಸ್ಬೇಕು, 4 ಜನ ಓದಿಸ್ಬೇಕು ಅಂತ ಹೇಳಿ ನನ್ನನ್ನ ಡಾಕ್ಟರ್ ಆಗಿ ಫಸ್ಟ್ ಡಾಕ್ಟರ್ ಆಗ್ಬೇಕು. ಡಾಕ್ಟರ್ ನಮ್ಮ ಅಮ್ಮಂದು ನಮ್ಮ ಅಪ್ಪನ ಆಸೆ. ನಮ್ಮ ಅಮ್ಮನೂ 3ನೇ ಕ್ಲಾಸು. ಅವರಿಬ್ಬರದು ಆಸೆ ಏನೋ ಮಕ್ಕಳು ಓದ್ಲಿ ಅಂತ. ಅದರಲ್ಲಿ ಅವ್ರು ನನಗೆ ಸೆಲೆಕ್ಟ್ ಮಾಡಿ ನನ್ನನ್ನ ಡಾಕ್ಟರ್ನಾಗಿ ಮಾಡಿಸಿದ್ರು. ನಾನು ಓದಿದ್ದೆಲ್ಲ ದಾವಣಗೆರೆಯಲ್ಲಿ. ಅಲ್ಲಿ ಆ ಟೈಮಲ್ಲಿ ದಾವಣಗೆರೆ ನಾನು ಫಸ್ಟ್ ಇಯರ್ ಜಾಯ್ನ್ ಆದಾಗ ನಮ್ಮ ತಂದೆ ತೀರ್ಕೊಂಡ್ರು. ಅವತ್ತಿಂದ ಕಷ್ಟದಲ್ಲಿ ಎಲ್ಲ ಥರದ ಕಷ್ಟ, 1 ರೂಪಾಯಿಗೂ ಕಷ್ಟ ಅನುಭವಿಸಿದ್ದೀವಿ. ನಮ್ಮ ತಾಯಿ ನಿಂತು ಎಲ್ಲ ನಮ್ಮ ಜಮೀನಲ್ಲಿ ಕೆಲಸ ಮಾಡಿ ನಮ್ಮನ್ನು ಸಾಕಿ ಓದಿಸಿದ್ರು. ಆ ಕಷ್ಟದಿಂದ ಅಲ್ಲಿಂದ ಆ ಕಲಿಯ ಹಂಬಲ ಅಲ್ಲಿ ದಾವಣಗೆರೆಯಲ್ಲಿ ಕಲ್ತ್ವಿ. ಫಸ್ಟು ಇಷ್ಟೇ, ನಾನು ಬೆಂಗಳೂರಿಗೆ ಹೋದ್ರೆ ಇನ್ನೂ ಕಲಿಯಕ್ಕೆ ಸಿಗುತ್ತಲ್ಲ ಅಂತ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಲ್ಲಿ ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಿ ಫಸ್ಟ್ ಕ್ಯಾಶುವಾಲಿಟಿಯಿಂದ ವಾರ್ಡಿಂದ ಐ ಸಿ ಯು ಅದಾದ್ಮೇಲೆ ನೀರೋ ಐ ಸಿ ಯುಯಿಂದ PICU, NICU, ಇದೇ ಥರ ಎಲ್ಲ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗಳಲ್ಲಿ 16 ವರ್ಷದಿಂದ ಕೆಲಸ ಮಾಡಿ ಸ್ವಂತ ನನ್ನದೇ ಆದ ಫಸ್ಟ್ ಒಂದು ಹಾಸ್ಪಿಟಲ್ನ ಬಾಡಿಗೆಗೆ ತಗೊಂಡು ಬಾಡಿಗೆಯಿಂದ ಸ್ಟಾರ್ಟ್ ಮಾಡಿದ್ದು. ಈಗ ನನ್ನದೇ ಆದ 2 ಸ್ವಂತ ಹಾಸ್ಪಿಟಲ್ಗಳಿದೆ ಬೆಂಗಳೂರಲ್ಲಿ. ಒಂದು ದಿಗ್ವಿಜಯ ಹೆಲ್ತ್ ಕೇರ್ ಸರ್ವಿಸಸ್ ಅಂತ ಜಯನಗರಲ್ಲಿದೆ, ಅದನ್ನು 70 ಬೆಡ್ ವಿತ್ ಫುಲ್ಲಿ ಫೆಸಿಲಿಟಿ ಇರೋಂಥದ್ದು. ಆಮೇಲೆ ಇನ್ನೊಂದು ನ್ಯೂ ಲೈಫ್ ಹಾಸ್ಪಿಟಲ್
ಮೈಸೂರು ರೋಡ್ ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋದು, ಅದನ್ನು 70 ಬೆಡ್ ಹಾಸ್ಪಿಟಲ್, ಇದು ಫುಲ್ಲಿ ಸ್ಪೆಷಲೈಸೇಷನ್ ಇರೋಂಥದ್ದು. ನಮ್ಮದೇ ಆದ ಟೀಮ್ ಇದೆ, ಎಲ್ಲ ಥರದ ಎಮರ್ಜೆನ್ಸಿಗಳನ್ನ ಹ್ಯಾಂಡಲ್ ಮಾಡೋಂಥದ್ದು ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಆಮೇಲೆ ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ದಲ್ಲಿ ಸೇವೆ ಸಲ್ಲಿಸಿ ನಮ್ಮ ತಾಯಿದೊಂದು ಆಸೆ, ಅಲ್ಲಿ ಸಲ್ಲಿಸ್ತಿದ್ದೀರಪ್ಪ ಸೇವೆ. ಇಲ್ಲಿ ಊರಿಗೆ ಬಂದು ಎಷ್ಟೋ ಜನ ಆ ಸರಿಯಾದ ಸೂಕ್ತ ಟ್ರೀಟ್ಮೆಂಟ್ ಸಿಗ್ತಿಲ್ಲ, ಸರಿಯಾದ ಸೂಕ್ತವಾಗಿ ಈ ಫೆಸಿಲಿಟಿಗಳಿಲ್ಲ. ಪೇಷಂಟ್ಗಳ ದಾವಣಗೆರೆ, ಬೆಂಗಳೂರು, ಅಲ್ಲಿ ದಾರಿಯಲ್ಲೇ ಮಧ್ಯಲ್ಲೇ ಜೀವ ಕಳ್ಕೊಂತಿದ್ದಾವೆ. ನಮ್ಮ ರೀಸೆಂಟಾಗಿ ಒಂದು 2 ತಿಂಗಳು ನಮ್ಮ ಓಣಿಯಲ್ಲಿ ಅದೇ ಥರ ಒಂದು 6 ತಿಂಗಳು ಮಗು ಇದೆ, ಅಪ್ಪಗೆ ಆಕ್ಸಿಡೆಂಟ್ ಆಗಿ ಇಲ್ಲಿ ಯಾರೂ ತಗೊಳ್ಳಿಲ್ಲ ಅಂತೇಳಿ ದಾವಣಗೆರೆಯಲ್ಲಿ ಗದಗ ಹೋಗ್ತಾ ದಾರಿಯಲ್ಲೇ ತೀರ್ಕೊಂಡ. ಅದಾದಮೇಲೆ ನಮ್ಮ ಅಮ್ಮನೂ ಭಾಳನೇ ಫೋರ್ಸ್ ಮಾಡ್ತಿದ್ರು. ಅದಕ್ಕೋಸ್ಕರ ಚಿಕ್ಕ ಸೆಟಪ್ಪಲ್ಲೇ ಫುಲ್ಲಿ ಸ್ಪೆಷಲೈಸ್ಡ್, ಲೈಕ್ ಎಲ್ಲ ಆಕ್ಸಿಜನ್ ಆಯಿತು, ವೆಂಟಿಲೇಟರ್ ಆಯಿತು, ಏನೇನು ಎಮರ್ಜೆನ್ಸಿ ಏನಾಗುತ್ತೆ ಪೇಷಂಟಿಗೆ ಅದನ್ನು ಎಲ್ಲ ಫೆಸಿಲಿಟಿನೂ ಕಮ್ಮಿ ರೇಟಲ್ಲಿ ನಮ್ಮ ಜನರ ಸೌಲಭ್ಯಕ್ಕೆ. ಬಡವರಿದ್ರೆ ಆ ಥರ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಅವ್ರ ಕೈಲಿ ಏನಾಗುತ್ತೆ ಅದೇ ಫೀಸ್ ಪೇ ಮಾಡ್ಕೊಳ್ಳಿ. ಆ ಥರ ಹೇಳಿ ಒಂದು ಬೆಂಗಳೂರು ಟೈಪೇ, ಬೆಂಗಳೂರಲ್ಲಿ ಇರುವಂಥದ್ದು ಫುಲ್ ಪೇಡ್ ಒಂದು ಹಾಸ್ಪಿಟಲ್ ಹಾಕಿದ್ದೀವಿ. ಇಲ್ಲಿ ಪ್ರತಿ ಫಿಸಿಷಿಯನ್ ಇದ್ದಾರೆ, ಪ್ಲಸ್ ನ್ಯೂರೋ ಸರ್ಜನ್ ಇದ್ದಾರೆ, ನ್ಯೂರೋ ಫಿಸಿಷಿಯನ್ ಇದ್ದಾರೆ, ಆಮೇಲೆ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಆರ್ಥೋಪೆಡಿಕ್ ಇದ್ದಾರೆ. ಇವರೆಲ್ಲ ಬೆಂಗಳೂರಿಂದ ನನ್ನ ಹಾಸ್ಪಿಟಲ್ ಏನಿದಾರಲ್ಲ ಇನ್ಹೌಸ್ ಸರ್ಜನ್ಗಳು, ಅವರೆಲ್ಲರೂ ಪ್ರತಿ 10 ದಿನಕ್ಕೆ 15 ದಿನಕ್ಕೆ ಸರ್ಜನ್ಗಳನ್ನ ಇದು ಮಾಡಿದ್ದೀವಿ. ಫಿಸಿಷಿಯನ್ ಇದ್ದಾರೆ. ಆಮೇಲೆ ಇನ್ನೂ ಏನಾರು ಬೇಕಾದರೆ ಫೋನಿನ ಮುಖಾಂತರ ಬೇಕಾದಂಥ ನೀವು ಸರ್ಜನ್ಗಳ ಜೊತೆ ಡಿಸ್ಕಷನ್ ಮಾಡಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಅವ್ರಿಗೆ ಏನು ಇದು ಮಾಡಬೇಕು ಅದನ್ನು ಅಕ್ಯುರೇಟ್ ಆಗಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಹಾಸ್ಪಿಟಲ್ದು ಏಮ್ ಆಗಿದೆ. ನೀವು ಸಾಥ್ ಕೊಡೋದು ನಿಮ್ಮ ಜವಾಬ್ದಾರಿ. ನಿಮಗೆ ಏನು ಅನಿಸುತ್ತೆ ಅದನ್ನು ಸದಾ ಡೈರೆಕ್ಟಾಗಿ ಬಂದ್ಬಿಟ್ಟು ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ರ ಕ್ಲಿಯರ್ ಮಾತಾಡಿ ಸದುಪಯೋಗ ಪಡ್ಕೊಳ್ಳಿ. ಧನ್ಯವಾದಗಳು. ಧನ್ಯವಾದಗಳು.